ಇನ್ನು ಬೆಳಗಾವಿ ಭಾಗದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಹೆಚ್ಚು ಭಾಗ ಸೇರಿಕೊಳ್ಳುತ್ತೆ, ಆ ಕಡೆ ಖಾನಾಪುರ ಎಲ್ಲ. ಸೊ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಇದರ ಪರಿಣಾಮ ಏನಾಗಿದೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅನೇಕ ಕಡೆಗಳಲ್ಲಿ ಜಲ ದಿಗ್ಬಂಧನ ಆಗ್ಬಿಟ್ಟಿರುತ್ತೆ, ಸೇತುವೆಗಳೆಲ್ಲ ಮುಳುಗಡೆ ಆಗಿರುತ್ತೆ. ದೇವಸ್ಥಾನದ ಗರ್ಭಗುಡಿ ಪ್ರವೇಶಿಸಿದೆಗೆ ನೀರಂತೆ. ಸೊ ಇದು ಪ್ರತಿ ಬಾರಿಯೂ ಮಳೆ ಆದಂಥ ಸಂದರ್ಭದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ದೇಗುಲ ಆಂಜನೇಯ ಸ್ವಾಮಿ ವಿಗ್ರಹ ಭಾಗಶಃ ಮುಳುಗಡೆಯಾಗಿದೆ. ಸೊ ಅಲ್ಲೊಂದು ನಂಬಿಕೆ ಇದೆ, ಈ ರೀತಿಯಾಗಿ ಬಂದು ಹೋದಾಗ ಅದು ಒಳ್ಳೆ ಮಳೆ ಅಂತ ಹೇಳಿ ನೀರಲ್ಲಿ ನಿಂತು ಪೂಜೆಯನ್ನು ಸಲ್ಲಿಸಿ ದರ್ಶನವನ್ನು ಪಡಿತಾ ಇದ್ದಾರೆ. ಅಲ್ಲಿ ಭಕ್ತರು ಜೊತೆಗೆ ಪೂಜೆಯನ್ನು ಕೂಡ ಪೂಜಾರಿಗಳು ಸಲ್ಲಿಸ್ತಾ ಇದ್ದಾರೆ. ಈ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಮಳೆ ಆದಾಗೆಲ್ಲ ಅದು ನೀರು ಸ್ಪರ್ಶ ಮಾಡಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ, ನಂಬಿಕೆ. ಬೆಳಗಾವಿ ಗಡಿಯಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟ ಸಹ್ಯಾದ್ರಿ ಪರ್ವತಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವಂಥದ್ದು. ಈ ಮಳೆ ಸುರಿಯೋದ್ರಿಂದ ಬೆಳಗಾವಿಯಲ್ಲಿರ್ತಕ್ಕಂಥ ಸಪ್ತ ನದಿಗಳು ಏನಂತಂದರೆ ಇವತ್ತು ತುಂಬಿ ಇರ್ತದೆ. ನಾವೀಗ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿ ತಾವು ನೋಡುವ ಏನಂತಂದರೆ ಈ ಒಂದು ಮಲಪ್ರಭಾ ನದಿ ಏನಿದೆ ಇದರ ವಿಶೇಷತೆ ಏನಂದರೆ ಇದು ಬಹಳ ಬೇಗವಾಗಿ ತುಂಬಿಕೊಳ್ಳುತ್ತೆ ಮತ್ತು ಅಷ್ಟೇ ಬೇಗವಾಗಿ ಹರಿದು ಹೋಗ್ತಾ ಇರುವಂಥದ್ದು. ತಾವು ನೋಡ್ಬೋದು ಈಗ ಬೆಳಗಾವಿಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಮಾರುತಿ ದೇವಾಲಯ ಬಹಳಷ್ಟು ಪ್ರಸಿದ್ಧವಾದ ದೇವಸ್ಥಾನ. ಭಾಳ ಮಳೆಗಾಲದಲ್ಲಿ ಭಾಳ ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಯಾಕೆ ಅಂತಂದರೆ ಈ ಒಂದು ಸುಂದರ ಏನೋ ಇರ್ತಕ್ಕಂಥ ಏನು ಪರಿಸರ ಇದೆ, ಆ ಪರಿಸರ ನೋಡಬೇಕು ಮತ್ತು ಸೌಂದರ್ಯವನ್ನು ಸವಿಬೇಕು ಮತ್ತು ನಿಸರ್ಗವನ್ನು ಸವಿಬೇಕು ಅಂತೇಳಿ ಭಾಳ ಜನ ಬರ್ತಾರೆ. ತಾವು ನೋಡ್ಬೋದು ಇಲ್ಲಿ ನಿನ್ನೆ ಇದು ಕೆಳಗಡೆ ಇತ್ತು, ಆದರೆ ಈಗ ಮತ್ತೆ ಜಾಸ್ತಿ ಆಗ್ತಾ ಇರುವಂಥದ್ದು. ಕ್ಷಣಕ್ಕೂ ಏನಂತಾರೆ ಈ ಒಂದು ನದಿ ಏರ್ತಾ ಇರೋದ್ರಿಂದ ಬಹುತೇಕ ಮಳೆಗಾಲ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಈ ಹಬ್ಬಾನಟ್ಟಿ ದೇವಸ್ಥಾನ ಏನು ಮುಳುಗಿತು ಅಂತಂದರೆ ಬೆಳಗಾವಿಯಲ್ಲಿ ಬಹುತೇಕ ಏನಂದರೆ ಫ್ಲಡ್ ಅಲರ್ಟ್ ಮಾಡತಕ್ಕಂಥ ಈ ಒಂದು ಮಂದಿರ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಮಂದಿರಕ್ಕೆ ಸಮೀಪ ಈಗಾಗಲೇ ನೀರು ಬಂದಿದೆ. ನಮ್ಮ ಜೊತೆ ಬಂದು ಈ ಪ್ರವಾಸಿಗರ ಕೇಳೋಣ. ಸರ್, ಏನು ಮಳೆ? ನಾವು ಹಬ್ಬಾನಟ್ಟಿಗೆ ಹನುಮದೇವ್ರ ಗುಡಿಗೆ ಭೇಟಿ ಆಗಲಿಕ್ಕೆ ದರ್ಶನಕ್ಕೆ ಬಂದಿದ್ವಿ. ಈಗ ಇಲ್ಲಿ ನೋಡಿದರೆ ಮೊನ್ನೆನೇ ಬಂದಿದ್ದು ಏನೂ ಇರಲಿಲ್ಲ. ಇವತ್ತು ನೋಡಿದರೆ ಸಿಕ್ಕಾಪಟ್ಟೆ ಮಳೆಯಾಗಿದೆ. ಸಹ್ಯಾದ್ರಿ ಬೆಟ್ಟದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ನೀರು ಧುಮುಕಿ ಬರ್ತಾ ಇದೆ. ಈಗ ದರ್ಶನ ಪಡೆದಿದ್ದೀವಿ. ಇದು ಏನಂತಂದರೆ ವಿಶೇಷವಾಗಿ ದರ್ಶನ ಪಡೆಯಕ್ಕೆ ಬರ್ತಾರೆ. ಶನಿವಾರ ಇರ್ಬೋದು, ರವಿವಾರ ಇರ್ಬೋದು, ಬಹುತೇಕ ವೀಕೆಂಡ್ಗಳಲ್ಲಿ ಇಲ್ಲಿ ಜನ ಬಂದು ಒಂದು ದರ್ಶನ ಪಡೆಯುವಂಥದ್ದು. ಹೀಗಾಗಿ ಈ ಬೆಳಗಾವಿ ನಗರ ಮತ್ತು ಜಿಲ್ಲೆಯಾದಂಥ ಏನು 2-3 ದಿನಗಳಲ್ಲಿ ಬರ್ತಕ್ಕಂಥ ಮಳೆ ಇದೆ. ಮಳೆ ಒಂದಿಷ್ಟು ಅವಾಂತರ ಸೃಷ್ಟಿ ಅಂತ ಹೇಳ್ಬೋದು. ನಾವು ಹಬ್ಬಾನಟ್ಟಿಯಿಂದ ತಾವು ನೋಡ್ಬೋದು ಯಾವ ಥರ ಸೀನ್ಗಳು ಇಲ್ಲಿ ಬರ್ತಾ ಇರುವಂಥದ್ದು. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಏನು ಪ್ರಭಾವ ಏನು ಸ್ಥಿತಿ ಇದೆ ಅದಕ್ಕೆ ಒಂದು ಕೈಗಣ ಅಂತ ಹೇಳ್ಬೋದು. ಯಾಕಂದರೆ ಇದು ಯಾವಾಗ ತುಂಬಿಕೊಳ್ಳುತ್ತೆ ಆವಾಗ ಬಹುತೇಕ ಜಿಲ್ಲೆಗೆ ಒಂದಿಷ್ಟು ಪ್ರಭಾವ ಎದುರಾಗುವಂಥದ್ದು ಸ್ಥಿತಿ ಇರುವಂಥದ್ದು. ಹಬ್ಬಾನಟ್ಟಿಯಿಂದ ಕ್ಯಾನ್ವಾರ್ಸ್ ಸುನಿಲ್ ಜೊತೆ ದಿಲೀಪ್ ಕುರಂದೊಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಸೊ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ, ಮಲಪ್ರಭಾ ನದಿ ಹರಿದು ಹೋಗುವಂಥ ದೃಶ್ಯ. ಅದರ ಪಕ್ಕದಲ್ಲಿರುವಂಥ ದೇವಸ್ಥಾನ ಡ್ರೋನ್ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಮಳೆಯ ಮಧ್ಯದಲ್ಲೂ ಡ್ರೋನ್ ದೃಶ್ಯಾವಳಿಗಳನ್ನು ಹಿಡಿದಿದ್ದಾರಲ್ವ, ಸೆರೆ ಹಿಡಿದಿರೋದು. ಸೊ ಆ ದೇವಸ್ಥಾನದ ಈಗ ಮುಳುಗಡೆ ಆಗಿದೆ, ಗರ್ಭಗುಡಿಯವರೆಗೂ ಕೂಡ ನೀರು ಬಂದಿದೆ ಅಂತ ಆ ದೃಶ್ಯಾವಳಿಗಳು ನಿಮ್ಗೆ ಹೇಳ್ತಾ ಇದ್ರು. 2-3 ದಿನಗಳ ಹಿಂದೆ ಇದಿರಲಿಲ್ಲ, ಈಗ ಈ ರೀತಿಯಾಗಿ ಮಳೆ ಸುರಿದಿದೆ ಅಂತೇಳಿ. ಮಹಾರಾಷ್ಟ್ರದ ಭಾಗಗಳಲ್ಲಿ ನಿಮಗೆ ಹೆಚ್ಚಿನ ಮಳೆ ಆಗಿಬಿಟ್ರೆ, ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಿನ ಮಳೆ ಆಗಿಬಿಟ್ರೆ ನಿಮಗೆ ಇವೆಲ್ಲವೂ ಕೂಡ ತುಂಬಿ ಹರಿಯುತ್ತವೆ. ಮಲಪ್ರಭಾ, ಕೃಷ್ಣೆ, ಈ ಕಡೆ ಗೋದಾವರಿ ಎಲ್ಲವೂ ಕೂಡ ತುಂಬಿ ಹರಿಯೋಕ್ಕೆ ಶುರುವಾಗ್ಬಿಡುತ್ತವೆ. ಸೊ ಈಗ ಸದ್ಯಕ್ಕೆ ಮಲಪ್ರಭಾ ನದಿಯ ನೀರಿನ ಹರಿವನ್ನು ನೋಡ್ತಾ ಇದ್ದೀರಾ. ಅದೊಂಥರ ಸಂತಸವನ್ನು ಉಂಟು ಮಾಡುತ್ತೆ ರೈತರ ಮೊಗದಲ್ಲಿ.